ಸ್ವಲ್ಪ ಆಳುಮೂಳು ಮಿಲ್ಟ್ರಿದು. ಅದನ್ನು ಬೆಂಗಳೂರಿಂದ ತಗೊಂಡೋಗಿ ಮೈಸೂರಿಗೆ ಹಾಕಬೇಕು. ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ಹಿಡ್ಕೊಂಡೋಗಿ ಹನುಮಂತು ಪಲಾವ್ ತಿನ್ನಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಬರ್ರಿ. ಫಸ್ಟ್ ಹನುಮಂತು ಗೂಗಲ್ ಮ್ಯಾಪ್ ಹಾಕೊಂಡು ಹಿಡ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಬಿರಿಯಾನಿ ತರಬೇಕು ಅಂತ ಹೇಳ್ಬಿಟ್ಟು ಗಾಡಿನ ರೋಡಲ್ಲಿ ಹನುಮಂತು ಪಲಾವ್ ಬರೋಬ್ಬರಿ ಇದಕ್ಕೆ 310 ರೂಪಾಯಿ ಇಸ್ಕೊಂಡಿದ್ದಾರೆ. ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಗ್ಸ್. ತುಂಬ ದುಃಖಕರ ವಿಚಾರ ಏನಪ್ಪ ಅಂದರೆ, ನನ್ನ ಗಾಡಿ ನಿಂತು ಬರೋಬ್ಬರಿ ಇವತ್ತಿಗೆ 5 ದಿನ ಆಯಿತು. 5 ದಿನ ಆದಮೇಲೆ ಗಾಡಿಗೆ ಬರ್ತಾಯಿದ್ದೀನಿ. ಲೋಡ್ ಬಂತು ಅಂದ್ಬಿಟ್ಟು 5 ದಿನದವರೆಗೂ ಲೋಡೇ ಇರಲಿಲ್ಲ. ಫುಲ್ಲು ಬೇಜಾರಾಗಿ ಮನೇಲಿ ಶಿಸ್ತ ಮಂಕಬಿಟ್ಟಿದೆ. ಎಲ್ಲಿಗೆ ಹೋಗಬೇಕು ಅಂದರೆ ಲೋಡ್ ಮಾಡಲಿಕ್ಕೆ ಈಗ HALಗೆ ಹೋಗಬೇಕು. HAL ದೊಂಬ್ಳೂರು ಹತ್ರ ಹೋಗಬೇಕು ಲೋಡ್ ಮಾಡೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಎಲ್ಲಿಗೆ ಹೋಗಬೇಕು ಅಂದರೆ ಮೈಸೂರಿಗೆ ಹೋಗಬೇಕು. ನೆಕ್ಸ್ಟು ಮೈಸೂರಿಂದ ಮತ್ತು ಬೇರೆ ಕಡೆ ಆಲ್ರೆಡಿ ಫಿಕ್ಸ್ ಆಗಿದೆ. ಒಂದೇ ಟ್ರಾನ್ಸ್ಪೋರ್ಟ್ ಲೋಡು. ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬೇರೆ ಕಡೆಗೆ ಹೋಗಬೇಕು. ಇವಾಗ ಸದ್ಯಕ್ಕೆ HALಗೆ ಹೋಗ್ಬಿಟ್ಟು ಲೋಡ್ ಮಾಡಿಸೋಣ. ಏನು ಲೋಡಪ್ಪ ಅಂದರೆ ಮಿಲಿಟ್ರಿ ಕ್ಯಾಂಪಸ್ಸು ಆರ್ಮಿ ಲೋಡು. ಶೆಲ್ಫ್ ಮಾಡೋಣ. ಟೈಮು ಬಂದುಬಿಟ್ಟು 1:15 ಆಗಿದೆ. ಏನು ಲೋಡಪ್ಪ ಅಂದರೆ ಮಿಲ್ಟ್ರಿದು ದಿನಸಿ ಐಟಮು, ಅಂದರೆ ಸ್ಟೋರ್ ಇರುತ್ತಲ್ಲ, ಸೋಪು ಸರ್ಪು ಆಳುಮೂಳು ಮಿಲ್ಟ್ರಿದು. ಅದನ್ನು ಬೆಂಗಳೂರಿಂದ ತಗೊಂಡೋಗಿ ಮೈಸೂರಿಗೆ ಹಾಕಬೇಕು. ಮೈಸೂರಲ್ಲಿ ಹಾಕಿ ಖಾಲಿ ಮಾಡಿ ಅಲ್ಲಿಂದ ಮನೆ ಸಾಮಾನು ಲೋಡಿದೆ. ಆ ಮನೆ ಸಾಮಾನು ತುಂಬಿಕೊಂಡು ಗೋವಾಗೆ ಹೋಗಿ ಖಾಲಿ ಮಾಡಬೇಕು. ಸದ್ಯಕ್ಕೆ ಇವಾಗ ಮನೆ ಹತ್ರ ಇದ್ದೀನಿ. 5 ದಿನ ಆಯಿತು ಬರೋಬ್ಬರಿ ನಾನು ಗಾಡಿ ನಿಲ್ಲಿಸಿ ಇಲ್ಲಿ. ಸದ್ಯಕ್ಕೆ ಹೊರಡುವ. ಒಂದು 5 ನಿಮಿಷ ಗಾಡಿ ಹಂಗೆ ಐಡ್ಲಿಂಗಲ್ಲಿ ಇರಲಿ. ತುಂಬ ದಿನ ಸ್ಟಾರ್ಟ್ ಮಾಡ್ತೀನಲ್ಲ, 5 ದಿನದಿಂದ ಗಾಡಿನೇ ಸ್ಟಾರ್ಟ್ ಮಾಡಿಲ್ಲ. ಹತ್ತೇ ಇಲ್ಲ ಗಾಡಿಗೆ. ಹೊರಡುವ ಆರಾಮಾಗಿ ಹುಷಾರು ನಿಧಾನ ಟ್ರಾಫಿಕಲ್ಲಿ. ಸಂಜೆ ಮೇಲೆ ಲೋಡ್ ಮಾಡೋದು. ಈಗಲೇ ಹೊಟ್ಟಿದ್ನಿ ಅಂತಕಂದ್ರೆ 9 ಗಂಟೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಇದಾಗಬೇಕು. ಕತ್ಲಾಗ್ಬಿಡುತ್ತೆ ಲೋಡ್ ಆಗೋತ್ತಿಗೆ. ನೋಡೋಣ, ಹೊರಡೋಣ ಆರಾಮಾಗಿ ಹುಷಾರಾಗಿ. ಮಧ್ಯಾಹ್ನ 2:15 ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದು. ಟೈಮ್ ಇವಾಗ 11 ಗಂಟೆ ಆಗೈತೆ. ಇವಾಗ ಲೋಡೆಲ್ಲ ಮುಗೀತು. ಜೊತೆಗೊಬ್ಬ ಹುಡುಗನ ಕರ್ಕೊಂಡು ಹಾಕ ಟಾಪಲ್ಲೆಲ್ಲ ಹಾಕೈತೆ. ಒಟ್ಟಿಗೆ 5 ಗಾಡಿ ಲೋಡ್ ಆಗಿರೋದು. ಹೊರಡುವ ಇಲ್ಲಿಂದ. ಗೈಸ್, ಟೈಮು ಬರೋಬ್ಬರಿ 12 ಗಂಟೆಗೆ 10 ನಿಮಿಷ ಐತೆ. ಇಷ್ಟೋ ತನಕ ಯಾಕಪ್ಪ ವೀಡಿಯೋ ಶೂಟ್ ಮಾಡಿರಲಿಲ್ಲ ಅಂದರೆ ಆರ್ಮಿ ಕ್ಯಾಂಪಸ್ಸಲ್ಲಿ ಹೋಗಿದ್ದೆ. ಅಲ್ಲಿ ವೀಡಿಯೋ ಶೂಟ್ ಮಾಡೋಂಗಿಲ್ಲ, ಮಾಡಬೇಡಿ ಅಂತ ಅವ್ರೇನು ಹೇಳಲಿಲ್ಲ ಆ್ಯಕ್ಚುಲಿ. ಬಟ್ ಅದನ್ನು ಮಾಡಬಾರ್ದು, ಅದಕ್ಕೋಸ್ಕರ ನಾವು ವೀಡಿಯೋ ಶೂಟ್ ಏನೋ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಾಯಿಂಡಹಳ್ಳಿ ಹತ್ರ ಇದ್ದೀನಿ. ಹಿಂದೆ ಒಂದು ಹೋಟ್ಲಿತ್ತು, ಹೊಟ್ಟೆ ಸಿತ್ತಿತ್ತು ಅಂದ್ಬಿಟ್ಟು ಹೋಗಿ ಹೊಟ್ಟೆ ತುಂಬ ಪಲಾವ್ ತಿನ್ಕೊಬಂದೆ. ನೈಟ್ ಹೊತ್ತು ರೈಸ್ ಐಟಮು ತಿನ್ನಲ್ಲ, ಆದರೂ ತಿಂದಿದ್ದೀನಿ. ಯಾಕಂದರೆ ಮೈಸೂರಲ್ವಾ, 2.5 ಅವರ್ 3 ಅವರ್ ಜರ್ನಿ. ರಾಕೆಟ್ ಆದಂಗೆ ಓಡ್ಬೋದು ಸೀದಾ ಎಕ್ಸ್ಪ್ರೆಸ್ ಎತ್ತೋಣ ಅಂತ. ಬಂಕೋಗಿ ಡೀಸೆಲ್ ಹಾಕ್ಸೋಣ. ಡೀಸೆಲ್ ಇಲ್ಲ, ಡೀಸೆಲ್ ಕಮ್ಮಿ ಐತೆ. ಸೀದಾ ಬಂಕ್ ಹತ್ರ ಹೋಗಿ ಡೀಸೆಲ್ ಹಾಕಿಸ್ಕೊಂಡು ನಾನ್ ಸ್ಟಾಪ್ ಹೋಗಿ ಫ್ಲೈಓವರ್ ಹತ್ತಿದ್ರೆ ಟೋಲಲ್ಲೇ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಟೋಲಲ್ಲಿ ಹೋಗೋದು ಇಲ್ಲ ಕೆಳಗೆ ಹೋಗೋದು ಹೇಗಾಗುತ್ತೆ ಹಂಗೆ. ನಾನ್ ಸ್ಟಾಪ್ ಮೈಸೂರಿಗೆ ಹೋಗಿ ನಿಲ್ಸೋದು. ನೋಡುವ, ಸ್ಟಾರ್ಟ್ ಮಾಡುವ. ಲೆಟ್ಸ್ ಸ್ಟಾರ್ಟ್ ದ ಮೈಸೂರು ಟ್ರಿಪ್. ಡೀಸೆಲ್ ಏನು ಜಾಸ್ತಿ ಹಾಕ್ಸಕ್ಕೆ ಹೋಗಲಿಲ್ಲ. 3,000 ಹಾಕ್ಸಿದ್ದೀನಿ ಸಾಕು. ಮೈಸೂರಿಗೆ ಹೋಗೋಕ್ಕೆ 3,000 ಆರಾಮಾಗಿ ಹೋಗುತ್ತೆ. ಅದರಲ್ಲೇನೋ ಮಿಕ್ಕುತ್ತೆ, ಆದರೆ 3,000 ಬೇಕು. ಎಂತಕ್ಕೆ ಅಷ್ಟೇ ಹಾಕಿಸ್ತೆ ಅಂದರೆ 5 ದಿನ ಆಯಿತು ಗಾಡಿ ನಿಲ್ಲಿಸಿ. ಯಾವುದು ಲೋಡ್ ಇಲ್ಲ, ಏನಿಲ್ಲ. ಮನೇಲೇ ಇದ್ದಿದ್ದ ಕಾರಣ ಕೈಯಲ್ಲಿ 1 ರೂಪಾಯಿನೂ ದುಡ್ಡಿಲ್ಲ ಅನ್ನೋದು ಆಗ್ಬಿಟ್ಟಿತ್ತು. ಇವಾಗ ಟೈಮ್ ಆಗಿರೋ ಕಾರಣ ಟ್ರಾನ್ಸ್ಪೋರ್ಟರಿಗೆ ಫೋನು ಮಾಡಲಿಲ್ಲ. ಟೈಮ್ ಆಯಿತು. ಲೋಡಾಗಿ ನಾನು ಅಲ್ಲಿ ಬಿಟ್ಟಾಗ 11 ಆಗಿದ್ದೀನಿ. ಅಷ್ಟೊತ್ತಲ್ಲಿ ಏನು ಫೋನ್ ಮಾಡೋದು ಅಂದ್ಬಿಟ್ಟು ಅವ್ರಿಗೆ ಫೋನು ಮಾಡಲಿಲ್ಲ. ಕೊನೆಗೆ 3,200 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ. ಮೇಲೆ ಹೋಗ್ತಾ ಇಲ್ಲ, ಕೆಳಗೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಏನಂತಕ್ಕೆ ಇಲ್ಲಿ 260, ಅಲ್ಲಿ 260 ಹೋದ್ರೆ ಅಲ್ಲೇ 500, 560, 570 ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಕೆಳಗೇನೆ ಹೋಗೋಣ ಅಂದ್ಬಿಟ್ಟು ಬಂದೆ. ಏನೊಂದು 20 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ, ಏನು ತೊಂದರೆ ಇಲ್ಲ. 500 ರೂಪಾಯಿ ದುಡ್ಡು ಉಳಿತದೆ. 2 ಟೋಲ್ನ ಮಿಸ್ ಮಾಡೋಣ. ಹೋಗೋಣ ಹುಷಾರಾಗಿ. ಟೈಮ್ ಇವಾಗ ಕರೆಕ್ಟಾಗಿ 11:45 ಅಂದರೆ 12:15 ಟೈಮು. ಇವಾಗ ಕೆಂಗೇರಿಯಿಂದ ಹೊರಟಿದ್ದೀನಿ. ನೋಡೋಣ ಅಲ್ಲಿಗೆ ಎಷ್ಟೊತ್ತು ರೀಚ್ ಆಗ್ತೀನಿ. ಆರ್ ಆರ್ ನಗರ ಮೆಡಿಕಲ್ ಕಾಲೇಜ್ ಹತ್ರ ಇದ್ದೀನಿ ಇವಾಗ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹತ್ರ. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀನಿ ಮೈಸೂರು ಅಂತ. 131 ಕಿಲೋಮೀಟ್ರ್ ಇದೆ ಪಾಯಿಂಟು. ಹೋಗೋಣ ಹುಷಾರಾಗಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ ಅಂತ
ಸದ್ಯಕ್ಕೆ ಟೈಮು 2:15 ಆಗಿದೆ. ಇವಾಗ ಮೈಸೂರು ರೀಚ್ ಆಗಿದ್ದೀನಿ. ಲೊಕೇಶನ್ ಇಲ್ಲಿಂದ ಇನ್ನು 6.3 ಅಂದರೆ 6 ಕಿಲೋಮೀಟ್ರು 300 ಮೀಟ್ರು ಇನ್ನು ಲೊಕೇಶನ್ ಇದೆ. ಹೋಗ್ತಾ ಇದ್ದೀನಿ. ಸಿಟಿ ಎಂಟ್ರಿ ಆಗಿದ್ದೀನಿ. ಇವಾಗ ಸೀದಾ ಹೋಗೋಣ ಪಾಯಿಂಟ್ ಹತ್ರ. ಇನ್ನು ಯಾವ ಗಾಡಿಗಳು ಬಂದಿಲ್ಲ. ನಾನ್ ಸ್ಟಾಪ್ ಬಂದೆ. ಯಾಕಪ್ಪ ನಾನ್ ಸ್ಟಾಪ್ ಬಂದೆ ಎಲ್ಲೂ ನಿಲ್ಲಿಸ್ದಂಗೆ ಅಂದರೆ ಅವರು ಮುಂಚೆನೇ ಹೇಳಿದರು ಯಾವ ಗಾಡಿ ಫಸ್ಟ್ ಆಗುತ್ತೆ ಅದೆಲ್ಲ ಲೆಕ್ಕಾಚಾರದಲ್ಲಿ ಖಾಲಿ ಆಗೋದು ಸೀರಿಯಲ್ ಇರುತ್ತೆ. ಫಸ್ಟ್ ಹೋಗಿ ಗೇಟ್ ಎಂಟ್ರಿ ಮಾಡಿಸ್ದವ್ರ ಗಾಡಿನ ಫಸ್ಟ್ ಖಾಲಿ ಆಗೋದು ಅಂತ. ಇನ್ನು 2 ಅವರ್ ಜರ್ನಿ ಅಲ್ವಾ ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ನಾನ್ ಸ್ಟಾಪ್ ಬಂದ್ಬಿಟ್ಟೆ. ಹೋಗೋಣ ಇನ್ನೊಂದು 6 ಕಿಲೋಮೀಟ್ರ್ 10 ನಿಮಿಷ ಆರಾಮಾಗಿ ರೀಚ್ ಆಗ್ತೀನಿ. ಸದ್ಯಕ್ಕೆ ಮೈಸೂರು ಎಂಟ್ರಿ ಆಗಿದ್ದೀನಿ. ತುಂಬ ದಿನಗಳ ನಂತರ ಮೈಸೂರು ಒಳಗಡೆ ಓಡಾಡಿ ಎಷ್ಟೋ ಟೈಮ್ಗಳೇ ಆಯಿತು. ಇವತ್ತೇ ಮೈಸೂರು ಒಳಗಡೆ ಎಂಟ್ರಿ ಕೊಡ್ತಾ ಇರೋದು. ಹೋಗೋಣ ಬರ್ರಿ ಲೊಕೇಶನ್ ಹತ್ರ. ಫ್ರೆಂಡ್ಸ್, ಟೈಮು ಬರೋಬ್ಬರಿ 3:15 ಅಲ್ಲ 2:15 ಆಗಿದೆ ಟೈಮ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಎಕ್ಸಾಕ್ಟು ಮೈಸೂರಿಗೆ ರೀಚ್ ಆಗಾಯಿತು. ಪಾಯಿಂಟಿಗೆ ರೀಚ್ ಆಗಾಯಿತು. ಅಲ್ಲಿ ನಿಮಗೆ ಮಿರರಲ್ಲಿ ಕಾಣ್ತಾ ಇರ್ಬೋದು ಬ್ಯಾಕ್ ಸೈಡು, ಅದೇ ಗೇಟು. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಗಾಡಿ ಒಳಗೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಟೈಮ್ ನೋಡ್ಕೊಳ್ಳಿ, ಕರೆಕ್ಟಾಗಿ 1:59, 2 ಗಂಟೆ, ಅರ್ಧ ಗಂಟೆ ಹಿಂದೆ ಐತೆ ಅದು. 2:15 ಟೈಮ್. 2:15 ರೀಚ್ ಆಗಿದ್ದೀನಿ. ನೀವು ಶಿಸ್ತ ಮಾಡ್ಕೊಳ್ಳೋದೇನೆ. ಬೆಳಗ್ಗೆ 9 ಗಂಟೆ ಮೇಲೆ ಅವ್ರು ಖಾಲಿ ಮಾಡ್ಕೊಳ್ಳೋದು. ಆಲ್ರೆಡಿ ಒಂದು ಗಾಡಿ ಬಂದ್ಬಿಟ್ಟೈತೆ. ನಾನು ಅಷ್ಟು ಸ್ಪೀಡಾಗಿ ಬಂದ್ರೂ ಆಲ್ರೆಡಿ ಒಂದು ಗಾಡಿ ಬಂದ್ಬಿಟ್ಟೈತೆ. ಅವರೇನೆಲ್ಲೂ ನಿಲ್ಲಿಸಲ್ಲ ಅನ್ನಿಸ್ತದೆ. ನಾನು ಅಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸಿದ್ಬಿಟ್ರೆ ಎಲ್ಲೂ ನಿಲ್ಲಿಸ್ತಿಲ್ಲ, ಸೀದಾ ಬಂದಿದ್ದೀನಿ. ಸದ್ಯಕ್ಕೆ ಮಲ್ಕೊಳ್ಳುವ. ಶುಭ ರಾತ್ರಿ. ಮತ್ತೆ ಬೆಳಗ್ಗೆ ಸಿಗೋಣ. ನೋಡೋಣ, ಒಂದು ಮೈಸೂರು ಒಂದು ರೌಂಡ್ ಹಾಕೋಣ. ದಿ ನೆಕ್ಸ್ಟ್ ಡೇ. ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆದ್ರು ಅನ್ಕೋಬೋದು, ಗುಡ್ ಆಫ್ಟರ್ನೂನ್ ಆದರೂ ಅನ್ಕೋಬೋದು. ನೋಡಿ, ಇಲ್ಲೇ ಖಾಲಿ ಆಗಿದ್ದು ಗಾಡಿ. ಟೈಮ್ ಇವಾಗ ಬರೋಬ್ಬರಿ 1:15 ಆಗೈತೆ. ಗಾಡಿ ಇವಾಗ ಖಾಲಿ ಮಾಡಿದ್ದೀನಿ. ಇವಾಗ ಖಾಲಿ ಮಾಡ್ಕೊಂಡು ಹೊರಟಿದ್ದೀನಿ. ಗೋವಾಗ ಲೋಡ್ ಐತೆ ಅಂತ ಹೇಳಿದ್ನಲ್ಲ, ಆ ಲೋಡ್ ಇವತ್ತು ಮಾಡಲ್ವಂತೆ, ನಾಳೆ ಬೆಳಗ್ಗೆ ಮಾಡ್ತಾರಂತೆ. ನಾಳೆ ಬೆಳಗ್ಗೆ 8-9 ಗಂಟೆ ಗಾಡಿ ಬೇಕು ಅಂದಿದ್ದಾರೆ. ಇವಾಗ ಎಲ್ಲೂ ಹೋಗೋದು, ಏನು ಮಾಡೋದು, ಏನೋ ಪ್ರೋಗ್ರಾಮ್ ಏನೂ ಗೊತ್ತಿಲ್ಲ. ನಂಗೆ ಮೈಸೂರಲ್ಲಿ ಏನೋ ಪರಿಚಯನೂ ಇಲ್ಲ, ಏನೋ ಕಾಂಟ್ಯಾಕ್ಟು ಇಲ್ಲ. ಎಲ್ಲಾದರೂ ಶಿಸ್ತಾಗಿ ಹೋಗಿ ಯಾವ್ದಾರು ಪೆಟ್ರೋಲ್ ಬಂಕ್ ಹತ್ರ ಹಾಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಲೋಡಿಗೆ ಹೋಗ್ಬೇಕಷ್ಟೇ. ಟಾಪ್ ಹಾಕೋಬೇಕಂತ ಈ ಲೋಡಿಗೆ ನಾನು ಟಾಪ್ ಹಾಕಿರ್ನಿಲ್ಲಲ್ವ, ಬರೀ ಟಾರ್ಪಲ್ ತುಂಬ್ಕೊ ಹಾಕೊಂಡು ಬಂದಿದ್ದೆ. ಇವಾಗ ಕಮಾನ್ ಹಾಕ್ಬೇಕು. ಕಮಾನ್ ಹಾಕ್ಬಿಟ್ಟು ಬೆಳಗ್ಗೆ ಲೋಡಿಗೆ ಹೋಗ್ಬೇಕು. ಇವಾಗ ಏನು ಪ್ರೋಗ್ರಾಮ್ ಅಪ್ಪ ಅಂದರೆ, ಮೈಸೂರಲ್ಲಿ ಹನುಮಂತು ಪಲಾವು ತುಂಬ ಫೇಮಸ್ ಅಂತೆ. ತುಂಬ ಜನ ಹೇಳ್ತಾ ಇದ್ರು. ಅದಕ್ಕೆ ಹನುಮಂತು ಪಲಾವ್ ಎಲ್ಲೈತೆ, ಆನ್ಲೈನಲ್ಲಿ ತರಿಸಿದ್ರೆ ಅದು ಸರಿಯಾಗಲ್ಲ, ಚೆನ್ನಾಗಿರಲ್ಲ. ಅದಕ್ಕೇನೆ ಎಲ್ಲೈತೆ ಅಲ್ಲಿಗೆ ಹುಡುಕೊಂಡೋಗಿ ಹನುಮಂತು ಪಲಾವ್ ತಿನ್ನಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಬರ್ರಿ, ಫಸ್ಟ್ ಇಲ್ಲಿಂದ ಹೊರಡೋಣ. ಇವಾಗ ಗೈಸ್, ಮೈಸೂರು ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಎಲ್ಲ ಕಾಣ್ತಾ ಇದೆ ನೋಡಿ. ಹೋಟೆಲ್ ಹನುಮಂತು ಒರಿಜಿನಲ್ ಅಂತ ಹಾಕಿದ್ದಾರೆ. ಹನುಮಂತು ಪಲಾವ್ ಹೊಡಿಕೊಂಡು ಗಾಡಿ ಮೇಲೆ ರೋಡಲ್ಲಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಗಾಡಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ನೋಡೋಣ, ಹೋಗೋಣ. ಆದರೆ ಅಲ್ಲೇ ಪಾರ್ಸಲ್ ತಗೊಂಡು ಬರೋಣ. ಹೋಟೆಲ್ ಹನುಮಂತು ಅಂತ ಗೂಗಲ್ ಮ್ಯಾಪ್ ಹಾಕೊಂಡು ಹುಡುಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಬಿರಿಯಾನಿ ತರಬೇಕು ಅಂತ ಹೇಳ್ಬಿಟ್ಟು ಗಾಡಿನ ರೋಡಲ್ಲಿ ಹೋಗಿ ಬಿರಿಯಾನಿ ತಂದೆ. ವೆಹಿಕಲ್ಸ್ ಅಂತ ಸಿಕ್ಕಾಪಟ್ಟೆ ಓಡಾಡ್ತಾವೆ ಈ ರೋಡಲ್ಲಿ. ಈ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಪಾರ್ಸಲ್ ಕಟ್ಟಿಸ್ಕೊ ಬಂದಿದ್ದೀನಿ. ಚೆನ್ನಾಗಿ ಪಾರ್ಸಲ್ನೇ. ಇವಾಗ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಕೀಯಲ್ಲಿಟ್ಟೆ, ಕೀಲೈತೆ, ನೋಡೋಣ. ಅಲ್ಲಿಗೆ ಇಲ್ಲಿ ಗಾಡಿ ನಿಲ್ಲಿಸಿ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿರೋದು. 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬಿರಿಯಾನಿ ಕಟ್ಟಿಸ್ಕೊಂಡು ಬಂದಿದ್ದೀನಿ. ಟೇಸ್ಟ್ ಮಾಡುವ. ಮೈಸೂರು ಹನುಮಂತು ಪಲಾವ್ ಹೇಗಿದೆ ನೋಡೋಣ. ಫಸ್ಟ್ ಇಲ್ಲಿಂದ ಗಾಡಿ ತೆಗಿಯೋಣ. ಪೊಲೀಸ್ ಬಂದರೆ ಪಕ್ಕ 500 ಫೈನ್ ಅಂತೂ ಫಿಕ್ಸ್ ಆಗಿ ಆಗ್ತಾನೆ. 500 ಆಗ್ತಾನೆ, 1000 ಆಗ್ತಾನೆ ಗೊತ್ತಿಲ್ಲ. ನೋ ಪಾರ್ಕಿಂಗ್ ಬೋರ್ಡು ಅಲ್ಲಿದೆ ನೋಡಿ. ಆದ್ರೂ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದೆ. ನೋಡೋಣ ಇವಾಗ ಇಲ್ಲಿಂದ. ಫ್ರೆಂಡ್ಸ್, ಲೆಟ್ಸ್ ಟೇಸ್ಟ್ ದ ಹನುಮಂತು ಪಲಾವ್. ಬರೋಬ್ಬರಿ ಇದಕ್ಕೆ 310 ರೂಪಾಯಿ ಇಸ್ಕೊಂಡಿದ್ದಾರೆ. 310 ರೂಪಾಯಿ ಕೊಡ್ಬೋದಾ ಏನು ನೋಡೋಣ. ಪಾರ್ಸಲ್ ತಗೊಂಡಿದ್ದಕ್ಕೆ 310 ಇಲ್ಲ ರೈಟೇ 310 ಗೊತ್ತಿಲ್ಲ. ಪೀಸ್ ಎಲ್ಲ ಮಸಾಲೆ ಹಿಡಿದು ಚೆನ್ನಾಗಿದೆ. ಇದು 310 ರೂಪಾಯಿ ಕಾಸ್ಟ್ಲಿ ಆಯಿತು ಅನ್ಸುತ್ತೆ. ದೊಡ್ಡ ಬಾಕ್ಸ್ ತುಂಬ ಕೊಟ್ಟಿದ್ದಾನೆ. ನಾವು ಹೊಸಕೋಟೆಲ್ ಬಿರಿಯಾನಿ ತಿಂತೀವಿ ಗೊತ್ತಾ, ಸೇಮ್ ಅದೇ ಥರ ಬಾಕ್ಸಾಗಿ ಕೊಟ್ಟಿದ್ದಾನೆ. ಅಲ್ಲಿ ಮಸಾಲೆ ಜಾಸ್ತಿ ಹೊಡೆದಿರ್ತಾರೆ. ಚೆನ್ನಾಗಿದೆ, ಅಷ್ಟೇನು ಮಸಾಲೆ ಇಲ್ಲ. ಫ್ಲೇವರ್ ಆಗಿ, ಪೀಸನ್ನು ಒಳ್ಳೆ ಜ್ಯೂಸಿಯಾಗಿ, ರೈಸನ್ನು ಸಕ್ಕತ್ತಾಗಿದೆ. ನೋಡೋಣ ತಿಂದು ಖಾಲಿ ಮಾಡ್ಬೋದ ಏನು ಅಂತ ನೋಡ್ತೀನಿ. ಪೂರ್ತಿ ಖಾಲಿ ಮಾಡೋಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ ಮಾತ್ರ.
300 ರೂಪಾಯಿಗೆ ಲಾಸ್ ಇಲ್ಲ, ಆದರೂ 300 ರೂಪಾಯಿ ಜಾಸ್ತಿ ಆಯಿತು. ಊಟ ಮಾಡೋಣ ಫಸ್ಟು. ಫ್ರೆಂಡ್ಸ್, ಊಟ ಎಲ್ಲ ಕಂಪ್ಲೀಟಾಗಿ ಮುಗೀತು. ಬಟ್ ಏನಪ್ಪ ಅಂದರೆ ಹೇಳ್ಕೊಳಂಗೇನು ಇಲ್ಲ. ಸ್ಟಾರ್ಟಿಂಗು ಒಂದು ಪೀಸ್ ಅಷ್ಟು ನನಗೆ ಚೆನ್ನಾಗಿತ್ತು, ಬಿಟ್ಟರೆ ಒಳಗಡೆ ಇನ್ನೊಂದು 4 ಪೀಸ್ ಇತ್ತು. ಕರೆಕ್ಟಾಗಿ ಲೆಕ್ಕ ಹಾಕಿದ್ದೀನಿ, 5 ಪೀಸ್ ಇದ್ದಿದ್ದು. ರೈಸ್ ಕೊಟ್ಟಿದ್ರು. ರೈಸು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿತ್ತು, ತಿಂತ ಒಂಥರ ಬಿಸಿ ಕಮ್ಮಿ ಆದಂಗೆ ಒಂದು ಸ್ವಲ್ಪ ಒಂಥರ ಟೇಸ್ಟ್ ಬಂದಂಗೆ ಬಂತು. ಪೀಸೂ ಅಷ್ಟೇ, ಮೊದಲನೇ ಪೀಸ್ ಅಷ್ಟೇ ಬಿಸಿ ಇತ್ತು, ಚೆನ್ನಾಗಿತ್ತು ತಿನ್ನಕ್ಕೆ. ಬಿಟ್ರೆ ಬಾಕಿ ಇನ್ನೊಂದು 4 ಪೀಸ್ ಒಂಥರ ಸ್ಮೆಲ್ ಇದ್ದಂಗಿತ್ತು, ತಿನ್ನೋಕ್ಕೂ ಚೆನ್ನಾಗಿರಲಿಲ್ಲ. ನಮ್ಮ ಹೊಸಕೋಟೆ ಬಿರಿಯಾನಿ ಕಂಪೇರ್ ಮಾಡಿದರೆ ಹನುಮಂತ ಪಲಾವ್ ಏನೂ ಇಲ್ಲ. ಹೊಸಕೋಟೆಯಲ್ಲಿ 280 ರೂಪಾಯಿ ತರ್ತಾರೆ, ಇವ್ರದ್ದು 310 ರೂಪಾಯಿ. ನಿಜವಾಗ್ಲೂ ವೇಸ್ಟು ಒಂದು ಕಡೆ, ಸುಮ್ಮನೆ ಹೆಸ್ರಿಗೆ ಓಡ್ತೈತೆ ಅನ್ನೋದು ಬಿಟ್ಟರೆ ನನಗೇನು ಟೇಸ್ಟು ಅಂತ ಅಷ್ಟು ಅನ್ನಿಸ್ಲಿಲ್ಲ. ನೋಡೋಣ, ನಾಳೆ ಬೆಳಗ್ಗೆ ಲೋಡ್ ಮಾಡ್ತಾರಂತೆ. ಸದ್ಯಕ್ಕೆ ಇಲ್ಲೇ ಯಾವುದೋ ಮರದ ಕೆಳಗಡೆ ಗಾಡಿ ಹಾಕಿದ್ದೀನಿ, ಆರಾಮಾಗಿ ಇಲ್ಲೇ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿಬಿಟ್ಟು ಸೀದಾ ನಾಳೆ ಬೆಳಗ್ಗೆ ಟಾಪ್ಗೆ ಪಕ್ಕಂಡು ಸೀದಾ ಲೋಡಿಂಗ್ ಹೋಗೋಣ. ನಾಳೆ ಬೆಳಗ್ಗೆ ಸಿಗುವ ಮತ್ತೆ.